ಗಾಯ್ಸ್, ನನ್ನ ಗಾಡಿ ಫಸ್ಟ್ ಪ್ರಾಬ್ಲಮ್ಗೆ ಬಂದೈತೆ. ಸರ್ವಿಸ್ ಕೊಡಬೇಕು. ಏನೇನು ಪ್ರಾಬ್ಲಮ್ ಅಂತ ತೋರಿಸ್ತೀನಿ ನೋಡಿ. ಇಷ್ಟು ದಿವಸ ಚೆನ್ನಾಗೇ ಇತ್ತು, ಇವಾಗ ನೋಡಿ ಯಾವ ಥರ ಪ್ರಾಬ್ಲಮ್ ಬಂದೈತೆ. ಸಿಸ್ಟಮ್ ಇಶ್ಯೂ ತೋರಿಸ್ತೈತೆ. ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗೋಲ್ಲ. ಸ್ಟ್ಯಾಂಡ್ ಎತ್ಬಿಟ್ಟು ತೋರಿಸ್ತೀನಿ. ಸ್ಟ್ಯಾಂಡ್ ಎತ್ಬಿಟ್ಟು ಮಾಡಿದ್ರೆ ಪಾರ್ಕಿಂಗ್ ಮೋಡ್ ಸಿಸ್ಟಮ್ ಇಶ್ಯೂ ಅಂತ ಬರ್ತೈತೆ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ರಿವರ್ಸ್ ಹೊತ್ತಿದ್ರೆ ಹಿಂಗೆ ಎಕ್ಸ್ಲೇಟ್ರ್ ರೈಸ್ ಮಾಡ್ತೀವಲ್ಲ, ಹಿಂಗೆ ಅದು ಮಾಡಿದ್ರೆ ರಿವರ್ಸ್ ಹೋಗುತ್ತೆ. ಆಮೇಲೆ ಸ್ಕ್ರೂಸ್ ಮೋಡು ಆನ್ ಆಟೋಮೆಟಿಕ್ ಆಫ್ ಆಗ್ತೈತೆ. ಈ ಥರ ಆಯ್ತೈತೆ. ಚಾರ್ಜ್ ಹಾಕೋಕ್ಕೂ ಆಯ್ತಿಲ್ಲ. ಚಾರ್ಜ್ ಹಾಕೋಕ್ಕೆ ಹೋದರೆ ಸಿಸ್ಟಮ್ ಇಶ್ಯೂ ಅಂತ ತೋರಿಸ್ತೈತೆ. ಸರ್ವಿಸ್ ಕೊಡುವ ಅಂದರೆ ಅವ್ರು ಫೋನ್ ಮಾಡಿದರು. ಅವರು ಬಂದು ಮನೆ ಹತ್ರನೇ ಪಿಕಪ್ ಮಾಡ್ತೀನಿ ಅಂತ ಹೇಳೋರೆ. ಏನಾಗುತ್ತೋ ನೋಡೋಣ ಬನ್ನಿ. ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಟೋಟಲ್ 4047 ಕಿಲೋಮೀಟರ್ ಓಡಿಸಿದ್ದೀನಿ. ಇಲ್ಲಿ ತನಕ ಏನು ಪ್ರಾಬ್ಲಮ್ ಬಂದಿಲ್ಲ. ಇವಾಗ ಪ್ರಾಬ್ಲಮ್ ಬಂದೈತೆ. ನಾನು ಯಾವಾಗ ತೊಗೊಂಡಿದ್ದು? ಜೂನಲ್ಲಿ ತೊಗೊಂಡಿದ್ದು. ಇವಾಗ ಜನವರಿ 6 ಮಂತ್ಸ್ ಆಯಿತು. 7 ಮಂತ್ಸ್ಗಿಂತ ಜಾಸ್ತಿ ಆಯಿತು. ಇವಾಗ ಪ್ರಾಬ್ಲಮ್ ಬಂದೈತೆ ನೋಡಿ. ಗಾಡಿನ 3 ದಿವಸ ಆದಮೇಲೆ ಟೋ ಮಾಡೋಕ್ಕೆ ಎತ್ಕೊಬರೋಕ್ಕೆ ಬಂದಿದ್ರು. ಕನಕಪುರತೆ ಎಲ್ಲೂ ರೆಡಿ ಆಗೋಲ್ಲ ಅಂತ ಬೆಂಗಳೂರಿಗೆ ಎತ್ಕೋದ್ರು ಗಾಡಿನ. ಈ ಥರ ಸೇಫಾಗಿ ಕಟ್ಕೊಂಡು ಹೋಯ್ತಾಯಿದ್ರು ಟೆಂಪೋಲಿ. ಗಾಡಿ ಎತ್ಕೋಗಿ 2-3 ದಿವಸಕ್ಕೆ ರೆಡಿ ಆಗಿತ್ತು. ಆದರೆ ಟೋ ಮಾಡೋಕ್ಕೆ ಅಪ್ರೂವ್ ಆಗಿಲ್ಲ ಅಂತ ಒಂದು ಸ್ವಲ್ಪ ಲೇಟ್ ಆಯಿತು. Half month later. ಓಕೆ ಗೈಸ್, ಇವಾಗ ಚಾರ್ಜ್ ಬಂದು 91% ಆಗೈತೆ. ಇವತ್ತು ಸಂಜೆ ತಂದುಕೊಟ್ರು. ಆದರೆ ಏನು ಪ್ರಾಬ್ಲಮ್ ಅಂದರೆ, ಸಿಸ್ಟಮ್ ಇಶ್ಯೂ ಇರೋದು ಸರಿ ಮಾಡೋರೆ. ಆದರೆ ಇದು ಕ್ರೂಸ್ ಮೋಡು ವರ್ಕ್ ಆಯ್ತಲ್ಲ ಅಂತ ಹೇಳಿದ್ನಲ್ಲ, ಅದು ಇನ್ನೂ ರೆಡಿನೇ ಮಾಡಿಲ್ಲ. ಆಮೇಲೆ ಸ್ಕ್ರ್ಯಾಚಸ್ ಎಲ್ಲ ಮಾಡೋದು ತೋರಿಸ್ತೀನಿ. ಈ ಸ್ಕ್ರ್ಯಾಚು ಫಸ್ಟೇ ಆಗಿತ್ತು, ಇಲ್ಲೈತೆ. ಆಮೇಲೆ ಇಲ್ಲಿ ನೋಡಿದೆ ಯಾವ ರೀತಿ ಮಾಡೋದು. ಈ ಥರ ಸರ್ವಿಸ್ ಕೊಡೋದು. ಅಷ್ಟು ದಿವಸ ಗಾಡಿ ಇಟ್ಕೊಂಡವ್ರೆ, ಇನ್ನೂ ಸ್ಕ್ರೂಸ್ ಮೋಡು ಸರಿ ಮಾಡಿದ. ಎಷ್ಟು ಹೆಚ್ಚು ಕಡಿಮೆ 20 ದಿವಸ ಆಗೈತೆ ಗಸ್, ಸರಿನೇ ಮಾಡಿದ ನೋಡಿ. ಈ ಥರ ಇದ್ದರೆ ಯಾವ ಥರ? ಅದಕ್ಕೆ ಶೋರೂಮ್ ಹೋಗುವಾಗ ನೀವೇ ಹೋಗಿ ಸರಿ ಮಾಡಿಸ್ಕೊಡಿ ಗಾಡಿನ. ಟೋ ಮಾಡೋವ್ರಿಗೆ ಕೊಡಲೇಬೇಡಿ. ಹಾಗೆ ಏನಾದ್ರು ಹಂಗೆ ಇದ್ದರೆ ಇಲ್ಲಿ ರೀಸೆಟೆಲ್ಲ ಮಾಡೋರೆ. ಆದರೆ ಏನು ಪ್ರಾಬ್ಲಮ್ ಅಂದರೆ, ಸರ್ವಿಸ್ ಮಾಡುವಾಗ ನೀವೇ ಹೋಗಬೇಕು. ಟೋ ಮಾಡೋ ಕೈಲಿ ಕೊಡಬಾರ್ದು. ನೀವೇ ಮಾಡಿಸ್ಕೊಂಡ್ರೆ ಕರೆಕ್ಟಾಗಿ ಮಾಡಿಕೊಡ್ತಾರೆ. ನಾನು ನೆಕ್ಸ್ಟು ಬೆಂಗಳೂರಿಗೆ ನಾನೇ ಎತ್ಕೋಗೋಣ ಅಂತ ಇದ್ದೀನಿ ಗಾಡಿ. ಎಷ್ಟು ದಿವಸ ಆಯಿತು ನಮ್ಮ ರಾಣಿ ಎತ್ತಿ. ಇವಾಗ ಎತ್ತಾಯಿದ್ದೀನಿ ನಮ್ಮ ರಾಣಿನ. ಇವಾಗ ಒಂದು ರೌಂಡ್ ಹೋಗ್ಬರೋಣ ಬನ್ನಿ. ಇದೇ ಶನಿವಾರ ರಜೆ ಐತೆ, ಹೋಗಿ ಮಾಡಿಸ್ಕೊಬಿಡೋಣ ಅಂತ ನಾನೇ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಓಕೆ ಗಾಯ್ಸ್, ಕ್ಯಾಮ್ರಾ ನೋಡಿ ಯಾವ ಥರ ಹಿಡ್ಕೊಂಡಿದ್ದೀನಿ. ಹಿಂದೆ ನನ್ನ ತಮ್ಮ ಕೂತ್ಕೊಂಡವನೆ. ಇದು ನನ್ನ ಫಸ್ಟ್ ಮೋಟೋ ವ್ಲಾಗ್ ಅಂದ್ಕೊಳ್ಳಿ. ಏನಂದರೆ, ಬ್ರೇಕು ಎಲ್ಲ ಹಿಡಿಯುತ್ತೆ. ಆದರೆ ಯಾವ ಥರ ಆಗುತ್ತೆ ಅಂದರೆ, ಇವಾಗ ಎಕ್ಸ್ಲೇಟ್ರ್ ಕೊಡ್ತೀನಿ, ಸ್ಟ್ರಕ್ ಆಗಿಬಿಡುತ್ತೆ ಬ್ರೇಕು ಈ ಥರ. ಆಮೇಲೆ ಸ್ಕ್ರೂಸ್ ಮೋಡ್ ಆನ್ ಮಾಡ್ತೀನಿ, ಆಟೋಮೆಟಿಕ್ ಆಫ್ ಆಗುತ್ತೆ. ರಿವರ್ಸ್ ಮಾಡುವಾಗ ಸ್ಲೋ ಆಗಬೇಕು, ಆಗಲ್ಲ. ಇದೇ ಪ್ರಾಬ್ಲಮ್ಮು. ಆದಷ್ಟು ಬೇಗ ಬೆಂಗಳೂರಿಗೆ ಹೋಗಿ ತೋರಿಸ್ಬೇಕು. ಮತ್ತು ಇದು ಯಾವ ರೀತಿ ಸರ್ವಿಸ್ ಕೊಡ್ತಾರಂತ ಓಲಾದವರು. ಒಳ್ಳೆ ಸರ್ವಿಸ್ ಕೊಟ್ಟರೆ ಎಲ್ಲ ತೊಗೋತಾರೆ, ಆದರೆ ಸರ್ವಿಸೇ ಕೊಡೋಲ್ಲ ಸರಿಯಾಗಿ. ಒಂದು ಸ್ವಲ್ಪ ಹಿಂಗೆ ಮಾಡು. ನೋಡೋಣ ನೆಕ್ಸ್ಟ್ ಏನಾಗುತ್ತಂತ. ಇನ್ನೊಂದ್ಸಲ ನಮ್ಮ ಅಪ್ಪ ಹೋಗಿರೋ, ಆದರೆ ಸ್ಕ್ರ್ಯಾಚಸ್ ಆಗಿತ್ತಲ್ಲ ಅದನ್ನು ಮಾತ್ರ ಸರಿ ಮಾಡಿಸ್ಕೊಂಡಿದ್ರು. ಸ್ಕ್ರೂಸ್ ಮೋಡು ಆನ್ ಆಗ್ತಾಯಿರ್ಲಿಲ್ವಲ್ಲ, ಅದನ್ನು ಸರಿ ಮಾಡಿಸಿಲ್ಲ. ಅದಕ್ಕೆ ನಾನೇ ಹೋಗಿದ್ದೆ ಮತ್ತೊಂದು ಸರಿ. ಬೆಂಗಳೂರಿಂದ ಕನಕಪುರಕ್ಕೆ ಬಂದಿದ್ದೀನಿ. 50.3 ಕಿಲೋಮೀಟರ್ಗೆ 43% ಬ್ಯಾಲೆನ್ಸ್ ಇದೆ. ಫುಲ್ ಸರ್ವಿಸ್ ಎಲ್ಲ ಮಾಡಿಸಿದ್ದೀನಿ. ಸರ್ವಿಸ್ ಮಾಡಿದ್ರೆ ಆದರೆ 1 ಮಂತಾಗಿ ಒಂದು ಸ್ವಲ್ಪ ಲೇಟ್ ಮಾಡೋದು. ಸ್ಕ್ರ್ಯಾಚಸ್ ಎಲ್ಲ ಇತ್ತು, ಆದರೆ ಸರ್ವಿಸ್ ಚೆನ್ನಾಗಿ ಮಾಡೋರು. ಸ್ಕ್ರೂಸ್ ಮೋಡ್ ವರ್ಕ್ ಆಯ್ತಾ ಇರಲಿಲ್ಲ,
ಅದು ಸರಿ ಮಾಡೋರೆ. ಆಮೇಲೆ ರಿವರ್ಸ್ ಇರುವಾಗ ಒತ್ತುವಾಗ ಇದಾಗಬೇಕು. ಇವಾಗ ಈ ಥರ ಮಾಡ್ಬೋದು ನೋಡಿ. 50 ಕಿಲೋಮೀಟರ್ಗೆ 43% ಬಾಕಿ ಐತೆ. 96 ಆಗಿತ್ತು, 97 ಹತ್ರ ಇಷ್ಟು ಉಳಿದೈತೆ. ಇನ್ನು 100% ಮಾಡಿದ್ರೆ ಇನ್ನೂ ಸ್ವಲ್ಪ ಉಳಿತೈತೆ. ಸೇಫಾಗಿ ಬಂದಿದ್ದೀನಿ. ನೀವು ಓಲಾ ಗಾಡಿನ ಸರ್ವಿಸ್ ಕೊಡೋಕ್ಕೆ ಹೋಗುವಾಗ ನೀವೇ ಹೋಗಿ ಟೋ ಮಾಡೋರ ಕೈಯಲ್ಲಿ ಕೊಡಲೇಬೇಡಿ. ನೀವು ಅದನ್ನೇ ಸರಿ ಮಾಡ್ಕೊಳ್ತಾರೆ. ನಾನು ಬೆಂಗಳೂರಿಗೆ ಹೋಗಿ ನೆನ್ನೆ ಕೊಟ್ಟಿದ್ದೆ, ಇವತ್ತು ವಾಪಸ್ ಕೊಟ್ಟವ್ರೆ. ಅವರು ಅದೇನೋ ಇಶ್ಯೂ ಆಗಿತ್ತು ಅಂತ ನಾಳೆ ಬನ್ನಿ ಅಂತ ಹೇಳಿದರು. ಅದಕ್ಕೆ ಮತ್ತೆ ಹೋಗಿ ಈಸ್ಕೊಂಬಂದಿದ್ದೀನಿ. ಇದನ್ನೆಲ್ಲ ತೋರಿಸ್ತಾ ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.